ನಾವು ಪ್ರಶ್ನೆ ಮಾಡಿದೆ, ಪ್ರಶ್ನೆ ಮಾಡಿದ್ರೆ 100% ನಮಗೆ ನ್ಯಾಯ ಸಿಗುತ್ತೆ. ಇದು ಸರ್ಕಾರದ ದುರುದ್ದೇಶ, ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋಂಥದ್ದು. ಇದು ಒಂದೆರಡು ದಿನ ಅಲ್ಲ, ನೀವು ನೋಡಿ ಲಾಸ್ಟ್ 3 ವರ್ಷದಿಂದ ಈಗೇನು ಚಂದ್ರಪ್ಪ ಕೋಲಾರ ಮಾತಾಡಿದಾರೆ, ಪ್ರತಿಯೊಂದು ವಿದ್ಯಾರ್ಥಿಯ ಪರಿಸ್ಥಿತಿನೂ ಅದೇ ರೀತಿ ಇರೋದು. ಅವ್ರು ಏನ್ ಹೇಳ್ತಾರೆ, ಮನಸ್ಸಿಂದ ಹೇಳ್ತಾರೆ. ಪ್ರತಿಯೊಂದು ಕರ್ನಾಟಕದಲ್ಲಿರೋ ಮೂಲೆ ಇರುವಂತ ವಿದ್ಯಾರ್ಥಿಗಳ ನೋವುಗಳನ್ನ ಅವನು ಮನಸ್ಫೂರ್ತಿಯಿಂದ ಹೇಳ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಸತ್ಯ ಹೇಳ್ತಾ ಇದೀನಿ. ಯಾಕೆಂದ್ರೆ ಇವತ್ತು ಗ್ಯಾಸ್ಟ್ರಿಕ್ ಹೆಲ್ತ್ ಕಂಡೀಷನ್ ಏನಾಗಿದೆ ಅಂತಂದ್ರೆ, ಇವತ್ತು PG ಊಟ ಮಾಡ್ಕೊಂಡು ರೋಡ್ ರೋಡಲ್ಲಿ ಕೂಡ ಅಂತ ಊಟ ಮಾಡ್ಕೊಂಡು, ದೇವಸ್ಥಾನದಲ್ಲಿ ಕೂಡ ಊಟ ಮಾಡ್ಕೊಂಡು, ಫ್ರೀ ಬೀಸು ಎಲ್ಲೆಲ್ಲಿ ಫ್ರೀ ಊಟ ಸಿಗುತ್ತೋ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಊಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ಕರ್ನಾಟಕದಲ್ಲಿ. ಈ ಪರಿಸ್ಥಿತಿಗೆ ತಾವು ಬಂದಿರೋದು ಯಾರು? ಸರ್ಕಾರ. ಈ ಸರ್ಕಾರ ಬರೋದಕ್ಕೆ ಮುಂಚೆ ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಇದ್ದಿದ್ದು ವೇಕೆನ್ಸಿ 3 ವರ್ಷದ ಮುಂಚೆ ಇದ್ದಿದ್ದು ವೇಕೆನ್ಸಿ 2,50,000. 2.5 ಲಕ್ಷ ವೇಕೆನ್ಸಿನ 5 ವರ್ಷದಲ್ಲಿ ನಾವು ಹಂತವಾಗಿ ಫಿಲ್ ಮಾಡ್ತೀವಿ. ಮೊದಲನೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ವಾ? ನೀವು ಏನ್ ಹೇಳಿದೀರಾ ಅದನ್ನ ನಾವು ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ನೀವು 5 ಗ್ಯಾರಂಟೀಸ್ ನ ಇಂಪ್ಲಿಮೆಂಟ್ ಮಾಡ್ರಿ, ಅದರಲ್ಲಿ ಒಂದೊಂದೇ ಗ್ಯಾರಂಟೀಸ್ ಹೋಗ್ತಾ ಇದೆ. ಹೌದಾ ಇಲ್ಲ? ಯೋಚನೆ ಮಾಡಿ, ಯಾವುದೇ ಸರ್ಕಾರ ಒಂದ್ಸತಿ ಫ್ರೀ ಬಿಸ್ಕಿಟ್ ಕೊಟ್ಟಾದ್ಮೇಲೆ ಆ ರಾಜ್ಯ ಆಗಿರ್ಬೋದು, ಆ ದೇಶ ಆಗಿರ್ಬೋದು ದಿವಾಳಿ ಆಗೋದು. ದಿವಾಳಿ ಯಾರಿಂದ ಆಗುತ್ತೆ? ದಿವಾಳಿ ಅಂತಂದ್ರೆ ಇದು ಇನ್ನೊಂದು. ನೀವು ಈ ರೀತಿ ಪರಿಸ್ಥಿತಿ ತಗೊಂಡ್ರೆ ಇಲ್ಲಿ ನಮ್ಮ ರಾಜ್ಯದ ಯುವಕರು ಇರ್ಬೋದು, ನಮ್ಮ ದೇಶದ ಯುವಕರು ಯಾರು ಸುಮ್ಮನೆ ಇರಲ್ಲ ಮುಂದಿನ ದಿನಗಳಲ್ಲಿ. ಇನ್ನೊಂದು, ನಾನು ಕಳಕಳಿಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ. ಇನ್ನೊಂದು ಶ್ರೀಲಂಕಾ ಆಗೋಬೇಡ, ಇನ್ನೊಂದು ಪಾಕಿಸ್ತಾನ ಆಗೋಬೇಡ, ಇನ್ನೊಂದು ನೇಪಾಳ ಆಗೋಬೇಡ, ಇನ್ನೊಂದು ಬಾಂಗ್ಲಾದೇಶ ಆಗೋಬೇಡ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ಇವತ್ತಿನ ಯುವಕರಿಗೆ ನೀವು ಅನ್ಯಾಯ ಮಾಡ್ತೀರಾ. ಯುವಕರು ಒಂದು ಸತಿ ಎದ್ದಾದ್ರೆ ನೀವ್ಯಾರು ಉಳಿಯಲ್ಲ. ಯಾಕೆಂದ್ರೆ ನಾವು ತೋರಿಸಿದೀವಿ, ಧಾರವಾಡದಲ್ಲಿ ಯಾವ ರೀತಿ ಹೋರಾಟ ಮಾಡಿದೀವಿ ಅಂತ ನಾವೆಲ್ಲ ಯುವಕರು ತೋರಿಸಿದೀವಿ. ಆ ರೀತಿ ವಿಧಾನಸೌಧದಲ್ಲಿ ಮುಖ್ಯ ಆಗುವಂತದ್ದು ದೊಡ್ಡ ವಿಷಯನೇ ಅಲ್ಲ. ಕರ್ನಾಟಕದಲ್ಲಿ ಪ್ರತಿಯೊಂದು ಆಸ್ಪಿರೆಂಟ್ಸ್ ಕಡಿಮೆ ಅಂತಂದ್ರೆ 20 ಲಕ್ಷ ಜನ ಇದ್ದಾರೆ. ಹೌದು, ಆ 20 ಲಕ್ಷ ಜನ ಪೇರೆಂಟ್ಸ್ ಅಂದ್ರೆ ಕಡಿಮೆ ಅಂದ್ರೆ 5 ಜನ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಇರ್ತಾರೆ. 5 ಜನ ಅಂತಂದ್ರೆ 1,20,00,000 ಆಯ್ತು. ಹೌದು, 1,20,00,000 ಜನ ಆದ್ರು. ನೀವು ಕರ್ನಾಟಕದಲ್ಲಿರೋ ಒಬ್ಬೊಬ್ಬ ಆಸ್ಪಿರೆಂಟ್ಸ್ 1000 ಜನನ್ನ ಮೈಂಡ್ ಚೇಂಜ್ ಮಾಡ್ತಾರೆ. ವಿ ಆರ್ ದ ಮೋಸ್ಟ್ ಎಜುಕೇಟೆಡ್ ಪರ್ಸನ್. ನೀವು ನಮ್ಮನ್ನ ಏನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಇವಾಗ್ಲೇ ಎಚ್ಚೆತ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ZPTP ಎಲೆಕ್ಷನ್ ಇರ್ಬೋದು, GPA ಎಲೆಕ್ಷನ್ ಇರ್ಬೋದು, ಅದಾದ್ಮೇಲೆ MLC ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಎಲ್ಲಾ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ಯಾವ್ದಾದ್ರೂ ಪಕ್ಷದಿಂದ ನೀವೇನಾದ್ರೂ ಮನೆ ಹತ್ರ ಬಂದು ವೋಟ್ ಕೇಳಕ್ ಬಂದ್ರೆ ಏನು ಇವಾಗ ರಾಜ್ಯ ಸರ್ಕಾರದಲ್ಲಿ 54,000 ನೀವು ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಾವು ಈ ಕಿವಿಯಲ್ಲಿ ಕೇಳ್ತಾನೆ ಇದೀವಿ, ಕೇಳೋದು ಸಾಕಾಗಿದೆ ಇವಾಗ. ಹೌದು, ಒಂದ್ಸತಿ ಆಗುದು 2 ಸತಿ ಆಗಿರ್ಬೋದು, ಲಾಸ್ಟ್ 3 ವರ್ಷದಿಂದ ಕೇಳ್ತಾನೆ ಇದೀವಿ. ನೀವು ಬರೀ ವಯೋಮಿತಿ ಅಷ್ಟೇ, ವಯೋಮಿತಿ ಜಾಸ್ತಿ ಮಾಡೋದಕ್ಕೆ 3 ವರ್ಷ ತಗೊಂಡಿದ್ದೀರಾ. ಇನ್ನು ನೇಮಕಾತಿ ಮಾಡೋದಕ್ಕೆ ಇನ್ನು ಎಷ್ಟು ದಿನ ಬೇಕು? ನಮ್ಮ ಪ್ರಶ್ನೆ ಅದೇ. ನಿಮ್ಮ ಒಂದು ಲೆಜಿಸ್ಲೇಟಿವ್ ಅಲ್ಲಿ ಆಗಿರೋಂತ ಮಿಸ್ಟೇಕ್ಸ್, ಯಾವುದೇ ಒಂದು ಬಿಲ್ಲು ಪಾಸ್ ಮಾಡಿ ಆಕ್ಟ್ ಆಗ್ಬೇಕು ಅಂದ್ರೆ ಅದು ಒಂದು ಲೆಜಿಸ್ಲೇಟಿವ್, ಸ್ಟೇಟ್ ಅಂದ್ರೆ ಲೆಜಿಸ್ಲೇಟಿವ್, ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿ ಮಾತ್ರ ಆಗುತ್ತೆ. ಯಾವ್ದು ಜುಡಿಷಿಯರಿ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ರಾಜಕೀಯ ವ್ಯಕ್ತಿಗಳು ನೀವು ಅನ್ಎಜುಕೇಟೆಡ್. ಮೊನ್ನೆ ನಾನು ಅಸೆಂಬ್ಲಿ ನೋಡ್ತಿದ್ದೆ, ಸ್ಪೀಕರ್ ಹೇಳ್ತಿದ್ರು ನಿಮ್ಗೆ ಒಂದು ಲ್ಯಾಪ್ಟಾಪ್ ಕೊಡ್ತೀನಿ, ಟ್ಯಾಬ್ ಕೊಡ್ತೀನಿ, ಅದರಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತ. ಇಲ್ಲಿ ಕಂಪ್ಯೂಟರ್ ಆಪರೇಟರ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ನೀವು. ಇಲ್ಲಿ ಸ್ಕೂಲ್ ಕಾಲೇಜಲ್ಲಿ, ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ಇವತ್ತು MLA ಮಿನಿಸ್ಟರ್ಗೆ ಟ್ರೈನಿಂಗ್ ಕೊಡುವಂತ ಅವಶ್ಯಕತೆನೇ ಇರ್ಲಿಲ್ಲ. ನಿಮಗೆ ಒಂದು ಲ್ಯಾಪ್ಟಾಪ್, ಒಂದು ಕಂಪ್ಯೂಟರ್ ಯೂಸ್ ಮಾಡಕ್ಕಾಗಲ್ಲ ಅಂತಂದ್ರೆ ನಿಮ್ಮಂತವರೆಲ್ಲ ಮಿನಿಸ್ಟರ್ ಅಂತೆ, ನಿಮ್ಮಂತವರೆಲ್ಲ MLA ಅಂತೆ. ಅಮ್ಮ ಇಲ್ಲಿ ನೋಡಿ, 5 ವರ್ಷ 1 ವರ್ಷ ಓದಿರೋದು ಒಂದೇ, ನೀವು ಲೈಫ್ ಟೈಮ್ ಓದೋದು ಒಂದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಿಮಗೆ ಒಂದು ಸ್ವಲ್ಪ ಆದ್ರೂ ಎಥಿಕ್ಸ್, ಮಾರಾಲಿಟಿ, ಇಂಟಿಗ್ರಿಟಿ ಅನ್ನೋದು ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ. ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಷ್ಟ ಸುಖಗಳು ಈ ಕರ್ಮ ಇದೆಯಲ್ಲ
ಅದು ನಿಮ್ಮನ್ನ ತಟ್ಟದೆ ನೀವ್ ಅನ್ಕೊಂಡಿರ್ಬೋದು ಈ ಹಿಂದೆ ಇತ್ತು ಅಪ್ಪ ಮಾಡಿದ್ದು ಮಗ ಮಗ ಮಾಡಿದ್ದು ಅವ್ರ ಮೊಮ್ಮಕ್ಳಿಗೆ ಅಂತ ಹೇಳಿ ಅದಂಗಿಲ್ಲ. ಇವಾಗ ಏನಿದೆ ಅಂದ್ರೆ ನೀವು ಮಾಡಿರೋದು ನೀವೇ ಅನ್ಭವಿಸ್ತೀರಾ. ನೀವು ಎಷ್ಟೇ ಸಾವಿರಾರು ಕೋಟಿ ದುಡ್ಡು ಮಾಡಿರ್ಬೋದು, ಆದ್ರೆ ನೀವು ಅದನ್ನ ಆ ಸುಖ ಸಂತೋಷನ ನೀವು ಅನ್ಭವಿಸಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಕಡಿಮೆ ಅಂದ್ರೆ ಒಂದು 4 ಸಚಿವರು ಆಸ್ತಿ ಏನಿದೆ ಬೇಡ, ಎಕ್ಸಾಂಪಲ್ ಒಬ್ರು ಸಚಿವರು ಏನ್ ಆಸ್ತಿ ಇದೆ ಅದನ್ನ ವಿದ್ಯಾರ್ಥಿಗಳಿಗೆ ಸರ್ಕಾರಕ್ಕೆ ದಾನ ಕೊಟ್ಬಿಟ್ರು ಕೂಡ ಇಡೀ ರಾಜ್ಯದಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ನೇಮಕಾತಿ ಈ ಕೂಡಲೇ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬಹುದು. ಹೌದು, ನೀವು 1 ಲಕ್ಷ ವೇಕೆನ್ಸಿ ಎಲ್ಲರಿಗೂ ಜಾಬ್ ಕೊಡಿ ಅಂತ ಯಾರು ಕೇಳ್ತಿಲ್ಲ. ಜಾಬ್ ಕೊಡಿ ಅಂತ ಕೇಳ್ತಿಲ್ಲ. ನಾವು ಕೇಳ್ತಾ ಇರೋದು ನೋಟಿಫಿಕೇಶನ್ ಮಾಡಿ, ಅವಕಾಶ ಕೊಡಿ ಸಾಕು. ನಮ್ಗೆ ಅವಕಾಶ ಕೊಟ್ಟರೆ ನಮ್ ಕೆಪಾಸಿಟಿ ಏನಿದೆ ಅಂತ ನಾವು ತೋರಿಸ್ತೀವಿ. ಹೌದಾ ಇಲ್ವಾ? ನೀವು ಇವಾಗ ಏನ್ 5 ಗ್ಯಾರಂಟಿ ಕೊಟ್ಟಿದ್ದೀರಾ, ನೆಕ್ಸ್ಟ್ ಎಲೆಕ್ಷನ್ಗೆ ನಾವು 10 ಗ್ಯಾರಂಟಿ ಕೊಡ್ತೀನಿ ಅಂತ ಬರ್ತೀರಾ. ಆದ್ರೆ 10 ಗ್ಯಾರಂಟಿ ಅಲ್ಲ, 5 ಗ್ಯಾರಂಟಿನೂ ನಾವು ಕೊಡಕ್ ಬಿಡಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಗ್ಯಾರಂಟಿ ಏನಿದೆ, ನಾನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನಮ್ಮ ಉದ್ಯೋಗ ಅನ್ನೋದೊಂದು ಉದ್ಯೋಗ ಸೃಷ್ಟಿ ಕೊಡಿ. ನೀವು ಒಂದ್ ಹಳ್ಳಿ 500 ಜನ ಹೆಣ್ಮಕ್ಳಿಗೆ ನೀವು 2,000 ಕೊಡೋದಲ್ಲ, ಅದೇ 500 ಹೆಣ್ಮಕ್ಳು ಏನಿದ್ದಾರೆ, ಲಕ್ಷಾಂತರ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇದ್ದಾರೆ, ಪ್ರತಿಯೊಬ್ರು ನಿಮಗೆ ಭಿಕ್ಷೆ ಅಂತ ಪ್ರತಿ ತಿಂಗಳು 2,000 ನಾವೇ ಕೊಟ್ಬಿಡ್ತೀವಿ ನಿಮ್ಗೆ. ನೀವು ಇನ್ನು ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಒಬ್ಬೊಬ್ರ ಹತ್ರ 5,000 ಲೂಟಿ ಮಾಡ್ತಾ ಇದ್ದೀರಾ ಸರ್. ಒಬ್ರು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಬ್ಬ ಸ್ಟೂಡೆಂಟ್ಸ್ 5,000 ಕಟ್ಟಬೇಕು. ಅದೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ UPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಪ್ರತಿ ವರ್ಷ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ. ಕ್ಯಾಲೆಂಡರ್ ಇರುತ್ತೆ, ಅದು 100 ರೂಪಾಯಿ ಯಾರಿಗೆ ತಗೋತಾರೆ. ಅದರಲ್ಲೂ GM ಕ್ಯಾಂಡಿಡೇಟ್ಗೆ OBCಗೆ 100 ರೂಪಾಯಿ, SC ST ಮತ್ತೆ ಡಿಸೇಬಲ್ಡ್ ಪರ್ಸನ್ಗೆ ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ವೇಕೆನ್ಸಿ ನಾನು ನೋಡಿದೀನಿ, ಒಂದೇ ನೋಟಿಫಿಕೇಶನ್ ವಿಲೇಜ್ ಅಕೌಂಟೆಂಟ್ 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಫೀಸ್ 90 ಕೋಟಿ ಫೀಸ್ ಕಲೆಕ್ಟ್ ಮಾಡಿದ್ದಾರೆ ಸರ್. 90 ಕೋಟಿ ಫೀಸ್ ರಿಸರ್ವ್ ಫಂಡ್ ಇದೆ ಸರ್ ಇಲಾಖೆಯಲ್ಲಿ. ಇಲಾಖೆಯಲ್ಲಿ ನಾನು 500 ಕೋಟಿ ರಿಸರ್ವ್ ಫಂಡ್ ಇದೆ ಕೆಎದಲ್ಲಿ. ಕೆಪಿಎಸ್ಸಿ ನಾನು ಹೇಳ್ತೀನಿ, ಕೆಪಿಎಸ್ಸಿ ಸರ್ ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್, ನಾನು AC ಸೈಡ್ ಹೇಳಕ್ಕೆ ಇಷ್ಟಪಡ್ತೀನಿ. AC ಸೈಡ್ ಎಕ್ಸಾಮ್ಸ್ ಸರ್ 3 ವರ್ಷ ಆಯ್ತು ನೋಟಿಫಿಕೇಶನ್ಸ್ ಆಗಿ, 10 ತಿಂಗಳಾಯ್ತು ಮೇನ್ಸ್ ಎಕ್ಸಾಮ್ ಬರ್ದು ಸರ್. ಒಂದೇ 1 ತಿಂಗಳು ಅವಕಾಶ ಕೊಡಿ, 1 ತಿಂಗಳು ಅವಕಾಶ ಕೊಡಿ. ಮೇನ್ಸ್ ಓದ್ಕೊಂತಾರೆ, ಪ್ರಿಲಿಮ್ಸ್ ಆದ್ಮೇಲೆ ಇಮಿಡಿಯೇಟ್ 15 ದಿನ 20 ದಿನದಲ್ಲಿ ಎಕ್ಸಾಮ್ಸ್ ಇತ್ತು ಸರ್. 1 ತಿಂಗಳು ಮುಂದಕ್ಕೆ ಹಾಕಿ ಅವ್ರು ಚೆನ್ನಾಗಿ ಓದ್ಕೊಬಹುದು. ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಅದನ್ನ ರಿಸೈನ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಓದ್ತಾರೆ ಅಂದ್ರೆ KPSC ಟೈಮ್ ಕೊಡ್ಲಿಲ್ಲ ಸರ್. ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಕೋರ್ಟ್ ಹೋದ್ವಿ, ಹಲವಾರು ಜನ MLA ಮಿನಿಸ್ಟರ್ಸ್ ಹತ್ರ ಮನೆ ಹತ್ರ ಅಲ್ಲೂ ಕೊನೆಗೆ 1 ತಿಂಗಳು ಅವಕಾಶ ಕೊಟ್ಟರು. ಆ 1 ತಿಂಗಳು ಪೋಸ್ಟ್ಪೋನ್ ಮಾಡಿಸೋದಕ್ಕೆ ಇನ್ನೊಂದು 1 ತಿಂಗಳು ಎಲ್ಲ ಫುಲ್ ಅಲ್ದಾಡ್ಬೇಕು ಮನೆ ಹತ್ರ ಸರ್, ಎಲ್ಲಾರ ಮನೆ ಹತ್ರ. ಅದಾದ್ಮೇಲೆ 10 ತಿಂಗಳಾಗಿದೆ ಸರ್. KPSC AC ಸೈಡ್ ಮೈನ್ಸ್ ಹಿಡಿದು ಇಲ್ಲಿವರೆಗೂ ಕರೆಕ್ಷನ್ ಮಾಡಿಲ್ಲ ಸರ್, ಕರೆಕ್ಷನ್ ಮಾಡಿಲ್ಲ, ವ್ಯಾಲ್ಯೂಯೇಷನ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಒಂದೊಂದು ರಿಸಲ್ಟ್ಸ್ ಬಿಡೋದಕ್ಕೆ 5-5 ವರ್ಷ ಮಾಡ್ತಾರೆ ಸರ್. 2019 FTA STA ಅದ್ರ ರಿಸಲ್ಟ್ಸ್ ಇಲ್ಲಿವರೆಗೂ ಬಿಟ್ಟಿಲ್ಲ ಅವರು, ಅಂದ್ರೆ ಅಡಿಷನಲ್ ಲಿಸ್ಟ್ ಬಿಟ್ಟಿಲ್ಲ ಸರ್. PDO ಎಕ್ಸಾಮ್ ಆಗಿ ಸರ್ ಈ ಸರ್ಕಾರ ಬಂದು 2-3 ನೋಟಿಫಿಕೇಶನ್ ಆಯ್ತು ಸರ್. ಒಂದು CTA ಎಕ್ಸಾಮ್ ಆಯ್ತು, ಅದು ಸ್ಕ್ಯಾಮ್. PDO ಅದು ಸ್ಕ್ಯಾಮ್. ಅದರಲ್ಲೂ ಆಗಿದೆ ಇಲ್ವಾ, ಅದು ನಮ್ಮ ಹತ್ರ ಪ್ರೂಫ್ ಇಲ್ಲ ಅಷ್ಟೇ ಸರ್. ಅಲ್ಲೇ ನೋಡಿ ನಾನು ಹೇಳ್ತೀನಿ, KPSC ಸರ್ ಒಂದು 5 ಜನ ಸೆಕ್ರೆಟರಿ ಚೇಂಜ್ ಆಗಿರ್ಬೋದು, ಅಲ್ಲಿರೋ ಎಕ್ಸಾಮಿನೇಷನ್ ಕಂಟ್ರೋಲ್ ಮಾತ್ರ ಚೇಂಜ್ ಆಗಿಲ್ಲ. ಅದೇಂಗ್ ಸರ್? 3 ವರ್ಷ 4 ವರ್ಷ ಆಯ್ತು ಒಂದೇ. ಅದಂಗೆ ಸರ್, ನಾವು ಕರಪ್ಷನ್ ಒಂದ್ ಕಡೆಯಿಂದ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಉಟ್ಕೊಂಡಿರ್ತಾರೆ ಸರ್ ಅವರು. ನಾವ್ ಈ ಕಡೆ ಸೀರಿಯಸ್ ಆಗಿ ಯಾರಾದ್ರೂ ಒಬ್ಬ KPSC ಸೆಕ್ರೆಟರಿ ಸರ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತಂದ್ರೆ ಕ್ವಶನ್ ಪೇಪರ್ ಯಾರು ರೆಡಿ ಮಾಡ್ತಾರೆ? ಎಕ್ಸಾಮಿನೇಷನ್ ಕಂಟ್ರೋಲರ್. ಬೇರೆ ಎಲ್ಲಾ ಕಡೆ ಊರೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ನಡೆಸಿ ಮನೆ ಒಳಗಡೆ ಕಳ್ತನ ಮಾಡ್ತಾರೆ ಅವರು. ಹೌದಲ್ವಾ? ಅದರಲ್ಲಿ ಸರ್ KE ಇಂದ 5th ಆಪ್ಷನ್ ಬರುತ್ತೆ. ಪ್ಲಸ್ ನಾವೇ ಎಷ್ಟು ಸತಿ ಹೋರಾಟ ಮಾಡಿದ್ವಿ KE ರಿಫಾರ್ಮ್ ಮಾಡೋದಕ್ಕೆ. ಈ ಹಿಂದೆ ಇದ್ದಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಹೆಸರು ತಗೊಳೋದು ಬೇಡ, IAS ಆಫೀಸರ್ ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ಹೇಳಿದ್ರು ಸರ್. ಕಂಟಿನ್ಯೂಸ್ ಆಗಿ ಅವ್ರ ಹಿಂದೆ ಬಿದ್ದು ಎಲ್ಲ ಮಿನಿಸ್ಟರ್ ಹೋಗಿ ಮನವಿ ಕೊಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ವಿ ಸರ್. ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಅಂತ ಬಂದ್ರು. ಇದೇ ಹೇಳ್ಬೇಕಂದ್ರೆ ಇವತ್ತು ಬಡವರು ಎಷ್ಟೊಂದು ಜನ ಸರ್, ನಾನ್ ನೋಡಿದ್ದೀನಿ
ಮಾಡಿದೀನಿ. ಹವಾಯಿ ಚಪ್ಪಲಿ ಹಾಕೊಂಡಿರೋನು ಇವತ್ತು PS ಆಗಿದ್ದಾರೆ. ಎಷ್ಟೋ ಜನ ಮೂರು ಪೋಸ್ಟ್ ಅಲ್ಲಿ ಅಂದ್ರೆ 2-3 ಕಾಮನ್ ಕ್ಯಾಂಡಿಡೇಟ್ಸ್ ಇದೆ ಸರ್. ಅಂದ್ರೆ ಯಾಕೆ ಅಂತಂದ್ರೆ ಆತರ ಅಧಿಕಾರಿಗಳು KPSC ಬೋರ್ಡ್ ಅನ್ನೋದೇ ಕಿತ್ಬಿಡ್ಸಾಕಿ ಸರ್. KPSC ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸರ್ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. 1,00,000 1,50,000 ವೇಕೆನ್ಸಿ ಫಿಲ್ ಮಾಡ್ತಾರೆ. ನಮ್ ಸ್ಟೇಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 30,000 40,000 ಒಂದೇ ಅಪ್ಲಿಕೇಶನ್ ಫೀಸು, ಒಂದೇ ಅಪ್ಲಿಕೇಶನ್, ಒಂದೇ ಎಕ್ಸಾಮ್ಸ್ ಕಾಮನ್ ಎಲ್ಲರಿಗೂ ಎಲ್ಲಾ ಪೋಸ್ಟ್ ಅದರಲ್ಲಿ ಇರುತ್ತೆ ಸರ್. ಗ್ರೂಪ್ C ಸಿಲೆಬಸ್ ಕಾಮನ್ ಇರುತ್ತೆ. ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಬರ್ಬಾರ್ದು ಸರ್? ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಯಾಕೆ ತಗೊಂಡ್ಬರ್ಬಾರ್ದು? ಒಂದೇ ಎಕ್ಸಾಮ್ ಸರ್. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಗ್ರೂಪ್ C ಸಿಲೆಬಸ್ಗೆ ಕಾಮನ್ ಸಿಲೆಬಸ್ ಇದೆ ಅಲ್ವಾ? ಒಂದೇ ಎಕ್ಸಾಮ್ ಮಾಡ್ಲಿ ಸರ್. ಇವ್ರು ಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ 500,000 ನೋಟಿಫಿಕೇಶನ್ ವೇಕೆನ್ಸಿ ಕರೆಯಲ್ಲ ಸರ್. ಒಂದು ನೋಟಿಫಿಕೇಶನ್ ಅಲ್ಲಿ 5, 10, 15 ಒಂದೊಂದು 2 1 ಸರ್ 5 ವೇಕೆನ್ಸಿ ಇದ್ರು ಎಲ್ಲಾರು 8 ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ ಸರ್. ಮತ್ತೆ ಸರ್ ಒಂದೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ವಿದ್ಯಾರ್ಥಿಗಳು ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕ್ಯಾಟರಿಂಗ್ ಕೆಲಸ ಮಾಡ್ತಾರೆ ಸರ್, ಓಲಾ ಉಬರ್ ಓಡಿಸ್ತಾರೆ ಸರ್, ಝೊಮ್ಯಾಟೊ ಸ್ವಿಗ್ಗಿ ರಾಪಿಡೋ ಓಡಿಸ್ತಾರೆ ಸರ್. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ ಅಂದ್ರೆ ಒಂದು 8 ರಿಂದ 10 ಅವರು ಅಲ್ಲಿ ಓಡಿಸ್ಕೊಂಡ್ಬಂದು ಈ ಬೆಂಗಳೂರು ಸಿಟಿಯಲ್ಲಿ ಕಷ್ಟಪಟ್ಟು ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡಾದ್ಮೇಲೆ ಮಧ್ಯಾಹ್ನ 2-3 ಅವರ್ ಲೈಬ್ರರಿ ಹೋಗಿ ಕುತ್ಕೊಂಡು ಹೋಗ್ತಾ ಇದಾರೆ ಸರ್. ಆ ಪರಿಸ್ಥಿತಿ ಯಾಕೆ ಅಂತ ಕೇಳಿದ್ರೆ ನಾನು ಬಂದು ಮಾತಾಡ್ತಾರೆ ಸರ್ ನೋಟಿಫಿಕೇಶನ್ ಇಲ್ಲ. ನೋಟಿಫಿಕೇಶನ್ ಮಾಡೋ ತನಕ ನೋಟಿಫಿಕೇಶನ್ ಮಾಡೋದ್ರೊಳಗಡೆ ನನ್ ಸ್ವಲ್ಪ ತುಂಬಾ ಬಡತನ ಇದೆ ಸರ್, ಆಗ್ತಾ ಇಲ್ಲ. ನಾನು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಇವತ್ತು ಬಾರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ನಾನು ಧಾರವಾಡದಲ್ಲಿ ನೋಡಿದೀನಿ ಸರ್ ಎಷ್ಟೊಂದು ಜನ ಅಂತ ಬಾರಲ್ಲಿ ಕೆಲಸ ಮಾಡಿರೋನು ಇವತ್ತು ಸೆಲೆಕ್ಟ್ ಆಗಿದ್ದಾರೆ ಸರ್. ಅಂದ್ರೆ ಆಗಿರೋ ನೋಟಿಫಿಕೇಶನ್ ತುಂಬಾ ಕಡಿಮೆ ಸರ್. ಅದ್ರಲ್ಲೂ CTE, PDO, ವಿಲೇಜ್ ಅಕೌಂಟೆಂಟ್, BMTC ಸರ್, ಅದ್ರಲ್ಲೂ ಕಾಮನ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗಿರೋಂತ ಜಾಬ್ ಅಂದ್ರೆ ಎಲ್ಲರೂ ಬರೆಯಂತ ಒಂದು ನೋಟಿಫಿಕೇಶನ್ ಯಾವ್ದಾದ್ರು ಮಾಡಿತ್ತಂದ್ರೆ ಮ್ಯಾಕ್ಸಿಮಮ್ 1,000 ಇಂದ 2,000 ಪೋಸ್ಟ್ ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ಮಾಡೇ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ಸರ್ ಏನ್ ಈ ಒಂದು ಎಕೋ ಸಿಸ್ಟಮ್ ಇದೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಸರ್ ಗೊತ್ತು ಸರ್. ಯಾಕೆ ಅಂತಂದ್ರೆ ಪ್ರತಿ ಒಂದು ಧಾರವಾಡದಲ್ಲಿ ಅರವಿಂದ್ ಬೆಲ್ಲ ಸರ್ ನಮ್ ನೋಡಿರ್ಬೋದು, ಪ್ರತಿ ಒಂದು ಹೋರಾಟಕ್ಕೂ ನಮಗೆ ಇಲ್ಲಿ ಫ್ರೀಡಮ್ ಪಾರ್ಕ್ ಬಂದ್ ಮಾಡ್ಬೋದು, ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ. ಧಾರವಾಡದಲ್ಲೂ ಅಷ್ಟೇ, ಒಂದ್ ನಿಮಿಷ, ಧಾರವಾಡದಲ್ಲಿ ಪ್ರತಿ ಒಂದು ಆಸ್ಪಿರೆಂಟ್ಸ್ ಕಷ್ಟ ಹೆಂಗಿರುತ್ತೆ ಅಂತಂದ್ರೆ ಸರ್ ಒಂದು ದೇವಸ್ಥಾನದಲ್ಲಿ ಊಟ ಕೊಟ್ರೆ ಕ್ಯೂ ನಿಂತ್ಕೋತಾರೆ ಸರ್. 5,000 ಜನ 10,000 ಜನ. ಒಂದು ಮದುವೆ ಇತ್ತಂತಂದ್ರೆ ಇಲ್ಲೇ ಇದೆ ಸರ್ 3-4 ಅನ್ನ ಹಾಕಂತ ಹೇಳಿ ಚಂದ್ರವಳ್ಳಿ ಹೋಟೆಲ್ ಆ ಲೊಕೇಶನ್ ಹಾಕಿದ್ರೆ ಸಾಕು ಸರ್. ಎಲ್ಲ ಸರ್ ಬರೀ ಗಂಡ್ ಮಕ್ಳು ಹೋಗ್ತಾ ಇಲ್ಲ ಸರ್ ಊಟಕ್ಕೆ. ನಾನು ನಿನ್ನೆ ಹೋಗಿದ್ದೀನಿ ಸರ್. ಹೆಣ್ಮಕ್ಳು ಮಧ್ಯೆ ನೋಡಲ್ಲ ಸರ್. ಅವ್ರ ಅಪ್ಪ ಅಮ್ಮಂಗೆ ಏನಾಗಿರ್ಬೇಕು ಹೇಳಿ ಸರ್. ತುಂಬಾ ಅನ್ಯಾಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಇದು ಸರ್ಕಾರ ಸರ್, ಇದು ಇವ್ರು ಮಾಡಿರೋ ತಪ್ಪು. ನಾನು ಅವಾಗ್ಲೇ ಹೇಳಿದೆ ಸರ್, ಲೆಜಿಸ್ಲೇಟಿವ್ ಮಾಡಿರೋ ತಪ್ಪಿಗೆ ಕೋರ್ಟ್ ಮೇಲೆ ಬೆಲ್ ತೋರಿಸ್ತಾ ಇರೋ ಸರ್. ಕೋರ್ಟ್ ಇಂದ ಇಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ ಸರ್. ಅವರು ಒಂದು ಬಿಲ್ ಪಾಸ್ ಮಾಡಲ್ಲ, ಒಂದು ಆಕ್ಟ್ ಮಾಡಲ್ಲ. ಏನಾದ್ರೂ ಒಂದು ಬಿಲ್ ಒಂದು ಆಕ್ಟ್ ಬಂದಿದ್ರೆ ಅದನ್ನ ಕೋರ್ಟ್ ಏನ್ ಮಾಡುತ್ತೆ, ಪರಿಶೀಲನೆ ಮಾಡುತ್ತೆ. ಓನ್ಲಿ ಸ್ಟ್ಯಾಚ್ಯೂಟ್ ಸರ್ ಅದು. ಕೋರ್ಟ್ ಕೆಲಸ ಏನಿದೆ ಸರ್, ತಪ್ಪು ಮಾಡಿದ್ಯಾ ಅದನ್ನ ಸ್ಟೇಟ್ ಮತ್ತೆ ಸರಿಪಡಿಸಪ್ಪ ಅಂತ ಹೇಳ್ತಾರೆ ಸರ್. ಅದು ಬಿಟ್ಬಿಟ್ಟು ಇವರೇ ಡೇಟ್ ಕೇಳ್ತಾರೆ ಸರ್, ಮುಂದಕ್ಕೆ ಹಾಕೊಂಡೋಗಿ ಅಂತ ಹೇಳ್ತಾರೆ. ಒಂದೊಂದ್ಸತಿ ಇವ್ರು ಏಜ್ ಅಟೆಂಡೇ ಆಗಲ್ಲ, ಅಡ್ವೊಕೇಟ್ಸ್ ಅಟೆಂಡ್ ಆಗಲ್ಲ. ಎಷ್ಟು ನೆಗ್ಲಿಜೆನ್ಸಿ ಅಂತಂದ್ರೆ ಇಷ್ಟು ನೆಗ್ಲಿಜೆನ್ಸಿ ನಮ್ಮ ಜೀವನದಲ್ಲಿ ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಇಷ್ಟು ನೆಗ್ಲಿಜೆನ್ಸಿ ನಾನು ನೋಡೇ ಇಲ್ಲ ಸರ್. ನಮ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸರ್, ನಿಜ ಹೇಳ್ತೀನಿ ಕೇಳಿ, ಇವ್ರ ಪರಿಸ್ಥಿತಿ ಯಾವ ದುಶ್ಮನ್ಗೂ ಬೇಡ ಅಂತ ಹೇಳ್ಬೇಕು ಸರ್. ಯಾಕೆ ಅಂತಂದ್ರೆ ಸರ್ 3 ವರ್ಷ ಮುಂಚೆ 2022ರಲ್ಲಿ ಸರ್ ಮೇ ಬಿ ಸರ್ ಸರ್ಕಾರ ಹಂಗೆ ಇತ್ತು ಸರ್. 13,000 ವೇಕೆನ್ಸಿ GPST ಫಿಲ್ ಮಾಡಿದ್ದು ಸುರೇಶ್ ಕುಮಾರ್ ಇದ್ದಾಗ ನಿಮ್ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಆಗಿದ್ದು ಸರ್. ಆದ್ರೆ ಇವ್ರು ಬಂದ್ಮೇಲೆ ಒಂದೇ ಒಂದು ವೇಕೆನ್ಸಿ ಯಾವ್ದಾದ್ರು ಫಿಲ್ ಆಗಿದ್ಯಾ? ಒಂದೇ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಅಲ್ಲ, ಒಬ್ರು ಜಾಬ್ ಕೊಟ್ಟಿದ್ದಾರೆ ಒಬ್ರಿಗೆ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರು ಮಾಧ್ಯಮದ ಮುಖಾಂತರ ಬರ್ತಾರೆ. ಇವರು ಪ್ರತಿಯೊಂದು ಕಾರ್ಯಕ್ರಮ ಹತ್ರ ಹೋದಾಗ ಸರ್ ಇವರು ವಿದ್ಯಾರ್ಥಿಗಳೆಲ್ಲ ಕಿವಿ ಮುಚ್ಕೊಂಡಿದ್ದಾರೆ, ಕಣ್ ಕಾಣಿಸ್ತಾ ಇಲ್ಲ. ಇವ್ರು ಬರೀ ಎಲ್ಲ ಡಿಸೇಬಲ್ಡ್ ಪರ್ಸನ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ ದೇಶದಲ್ಲಿ ಇರೋದು ಒಂದು 2.5%. ಆದ್ರೆ 97.5 ಏನಿದಾರಲ್ಲ ಅವ್ರಿಗಿಂತ ಡಿಸೇಬಲ್ಡ್ ಪರ್ಸನ್ ಸ್ವಲ್ಪ ಚೆನ್ನಾಗೇ ಕೇಳಿಸ್ಕೊಂತಾರೆ. ಇನ್ನೂ ಅವ್ರು ಚೆನ್ನಾಗಿ ಬುದ್ಧಿ ಇರುತ್ತೆ. 100 ಪಾಲ್ ಬಿಟ್ರು ಅಂತವ್ರು ಕೂಡ 100 ಸತಿ ಹೇಳ್ಬೋದು ಸರ್. ಏನಂದ್ರೆ ಸರ್ ಮಾಧ್ಯಮದ ಮುಖಾಂತರ ಯಾವುದೇ ಕಾರ್ಯಕ್ರಮದ ಮುಖಾಂತರ
ಬಂದಾಗ ಏನ್ ಹೇಳ್ತಾರೆ ಸರ್, 5,000 ವೇಕೆನ್ಸಿ ಫಿಲ್ ಮಾಡ್ತೀವಿ, 10,000 ಮಾಡ್ತೀವಿ, 15,000 ಮಾಡಿದೀವಿ, 20,000 ವೇಕೆನ್ಸಿ ಫಿಲ್ ಮಾಡ್ತೀವಿ, ಮೊನ್ನೆ 30,000 ವೇಕೆನ್ಸಿ ಫಿಲ್ ಮಾಡ್ತೀವಿ. ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನೆಕ್ಸ್ಟ್ ಜೂನ್ ಒಳಗಡೆ ನಾವು ನೋಟಿಫಿಕೇಶನ್, ಸಾರಿ ಇವಾಗ ನೋಟಿಫಿಕೇಶನ್ ಮಾಡಿದ್ರೆ ಜೂನ್ ಒಳಗಡೆ ನೀವೆಲ್ಲ ಅಪಾಯಿಂಟ್ ಆಗ್ಬೋದು. ಇವಾಗ ಒಂದೊಂದ್ ದಿನನೂ ಇಂಪಾರ್ಟೆಂಟ್ ಇದೆ ಸರ್ ಇವರಿಗೆ. ನೆಕ್ಸ್ಟ್ ZPTP ಎಲೆಕ್ಷನ್, MLC ಎಲೆಕ್ಷನ್, GB ಎಲೆಕ್ಷನ್ ಬಂತಂದ್ರೆ ಮಿನಿಮಮ್ 45 ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಸರ್. ಇವರೆಲ್ಲ ನಮಗೆ ಯಾರೋ ಅನ್ಎಜುಕೇಟೆಡ್ ಹೇಳ್ದಂಗೆ ಹೇಳ್ತಾ ಇದಾರೆ ಸರ್ ಇವರು. ಪ್ಲಸ್ ಅದಾದ್ಮೇಲೆ ಇನ್ನೊಬ್ರು ಸಚಿವರು ಇದಾರೆ ಅಲ್ಲಿ, ಆ ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ ಸರ್, ಅತಿ ಶೀಘ್ರದಲ್ಲಿ ಇನ್ನು ಎರಡು ದಿನ ನೋಟಿಫಿಕೇಶನ್ಸ್ ಆಗುತ್ತೆ, ಇನ್ನೇನ್ ಮುಂದಿನ ತಿಂಗಳಾಗುತ್ತೆ ಸರ್. ಅದು ಹೇಳ್ಬಿಡ್ತೀನಿ, ಪೊಲೀಸ್ ಇಲಾಖೆಯಿಂದ 30,000 ವೇಕೆನ್ಸಿ ಇದೆ ಸರ್, ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ ಸರ್, ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ ಸರ್. ಪ್ರತಿ ಒಂದು ಇಲಾಖೆಯಲ್ಲೂ ಕಡಿಮೆ ಅಂದ್ರೆ 10,000 ವೇಕೆನ್ಸಿ ಇದೆ ಸರ್. ಇವತ್ತು ನೀವು ಯಾವುದೇ ಸರ್ಕಾರಿ ಬಿಲ್ಡಿಂಗ್ ಹೋಗಿ ಸರ್, ಅಲ್ಲಿ 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ ಸರ್. ಇವರು ಮನೆ ಪೊಲೀಸ್ ಅಂತ ಹೇಳ್ತಾರೆ ಸರ್, ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಮನೆ ಪೊಲೀಸ್ಗೆ ಹೆಂಗೆ ಸರ್ ಕೊಡಕ್ಕಾಗುತ್ತೆ? ಇನ್ನೊಂದು ವಿಚಾರ ಸರ್, ಇದ್ರಲ್ಲೇ ಪೊಲೀಸ್ ಸರ್ 947 PSI ಅಂದ್ರೆ 545+402 PSI 5 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ. 5 ವರ್ಷದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಓದೋದಕ್ಕೆ ಅಂತ ಮನೆ ಬಿಟ್ಟಿದ್ದಾರೆ ಸರ್, PSI ಆಗ್ಬೇಕು ಅಂತ ಹೇಳ್ಬಿಟ್ಟು. 5 ವರ್ಷ ಸರ್ ನೋಟಿಫಿಕೇಶನ್ಸ್ ಆಗಿ, 5 ವರ್ಷದಿಂದ ಇವರು ಇವತ್ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ. 5 ವರ್ಷ ಮುಂಚೆ ಇದ್ದಿದ್ದು ಸರ್ಕಾರ ನಿಮ್ದು ಸರ್. 947 PSI ತಗೊಂಡ್ಬಂದಿದ್ದು ನೀವು ಸರ್. ಅದು ಏನು, ನಾವು ಎಕ್ಸಾಮ್ ಮಾಡಿದೀವಿ ನಮ್ಗೆ ಕ್ರೆಡಿಟ್ ಅಂತಾರೆ ಸರ್. ಹೇಳ್ತೀನಿ ಕೇಳಿ, ಯಾರೋ ಮಾಡಿದ್ದಕ್ಕೆ ನೀವು ಅದನ್ನ ತಪ್ಪೋದು. ಇದ್ರ ಜೊತೆಯಲ್ಲಿ ಬರೀ ಇದೊಂದೇ ಪೊಲೀಸ್ ಇಲಾಖೆ ಅಂತಲ್ಲ ಸರ್, ಪ್ರತಿ ಒಬ್ಬರು ಕೃಷಿ ಇಲಾಖೆ ಸರ್. ಲಾಸ್ಟ್ ಆಗಸ್ಟ್ 11ನೇ ತಾರೀಕು ಕೃಷಿ ಇಲಾಖೆಯಿಂದ ಸರ್ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್. ನೋಟಿಫಿಕೇಶನ್ ಆಗಿ ಸರ್ KPSC ಬಂದು ಇದೇನು ಒಳ ಮೀಸಲಾತಿ ಅಂತ ಹೇಳಿದ್ರು ಅವರು. KH ಮುನಿಯಪ್ಪ ಸರ್ ಏನೋ ಒಂದು 28 ನೋಟಿಫಿಕೇಶನ್ ಮತ್ತೆ ನೋಟಿಫಿಕೇಶನ್ ಮಾಡ್ಬೇಕು ಅಂತಂದ್ರು. ಅದರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ AW ಇವತ್ತು ಎಕ್ಸಾಮ್ ಬರ್ದು ಪಾಪ ಕೋರ್ಟ್ ಅಲ್ಲಿ ಇದೆ ಸರ್. ಅದು ಕೂಡ ಎಕ್ಸಾಮ್ ಬರ್ದಿದ್ದಾರೆ ಸರ್, ಮತ್ತೆ ಎಕ್ಸಾಮ್ ಬರಿ ಅಂತಂದ್ರೆ ಸರ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ ಪಾಸ್ ಆಗಿ ಇನ್ನೊಂದ್ಸತಿ ಪಾಸ್ ಆಗೋದು ನೆವರ್ ಸರ್, ಆಗೋದೇ ಇಲ್ಲ ಸರ್. ಅಷ್ಟು ಡಿಫಿಕಲ್ಟ್ ಇರುತ್ತೆ. ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 2 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ, 2 ವರ್ಷ ಆಯ್ತು ಸರ್. ಅದ್ರ ಜೊತೆ ಲ್ಯಾಂಡ್ ಸರ್ವೇರ್ ಸರ್ ನೋಟಿಫಿಕೇಶನ್ ಆಗಿ KPSC ಅಲ್ಲಿ. ನಾವು ಒಂದು ಡಿಮ್ಯಾಂಡ್ ಸರ್, ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, KPSC ಏನಾದ್ರು ನೀವು ಆ ನೋಟಿಫಿಕೇಶನ್ಸ್ ಕೊಟ್ರೆ ಯಾವ ಮಿನಿಸ್ಟರ್ ಇರ್ಬೋದು, ನಿಮ್ಗೆ ನೆಕ್ಸ್ಟ್ ಯಾರು ವೋಟ್ ಹಾಕ್ಬೇಡಿ, ಯಾರು ವೋಟ್ ಹಾಕಲ್ಲ ಸರ್. ಯಾಕೆ ಅಂತಂದ್ರೆ ಆ ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್, 2 ಮಾಡಿದ್ದಾರೆ. ಇವರು KE ಕೊಟ್ಟಿದ್ರೆ ಅವಾಗ್ಲೇ ಇವ್ರು ಅಪಾಯಿಂಟ್ ಆಗಿ 1.5 ವರ್ಷ ಆಗ್ತಿತ್ತು ಸರ್, 6 ತಿಂಗಳಲ್ಲಿ ಮುಗಿಸ್ತಿದ್ರು ಸರ್. 2,000 ಪೋಸ್ಟ್ ಇದೆ ಸರ್ ಎಲ್ಲ. ಇವರು KPSC ಕೊಟ್ಬಿಟ್ಟು ಆ ನೋಟಿಫಿಕೇಶನ್ ಎಕ್ಸಾಮ್ ಮಾಡಿ ಮತ್ತೆ ಅದ್ರಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಟ್ಕೊಂಡು ಅದೆಲ್ಲ ಪ್ರೋಸೆಸ್ ಮಾಡೋಷ್ಟೊತ್ತಿಗೆ 5 ವರ್ಷ 10 ವರ್ಷ ತಗೊಂಡ್ರೆ ಸರ್.